ರಾಜಸ್ಥಾನದ ಜೈಸಲ್ಮೇರ್ ಮರಳುಗಾಡಿನ ಮಧ್ಯದಲ್ಲಿ ಸಾವಿರಾರು ವರ್ಷಗಳ ನಿಶ್ಚಲತೆ ಹೊತ್ತಿರುವ ಒಂದು ಗ್ರಾಮ ಖುಲ್ಧರ. ಇಂದಿಗೂ ಜನರು ಸೂರ್ಯ ಅಸ್ತಮಿಸಿದ ಮೇಲೆ ಆ ಗ್ರಾಮಕ್ಕೆ ಕಾಲಿಟ್ಟರೆ ಜೀವಂತವಾಗಿ ಹಿಂದಿರುಗುವುದು ಕಷ್ಟ ಎಂದು ಹೆದರಿಸುತ್ತಾರೆ. ಆದರೆ ಏಕೆ? ಆ ಗ್ರಾಮದ ಹಿಂದೆ ಏನು ರಹಸ್ಯ ಇದೆ? ಒಂದು ಕಾಲದಲ್ಲಿ ಖುಲ್ಧರ ರಾಜಸ್ಥಾನದ ಅತ್ಯಂತ ಸಮೃದ್ಧ ಗ್ರಾಮಗಳಲ್ಲಿ ಇದು ಒಂದು. ಇಲ್ಲಿ ಪಾಲಿವಾಲ್ ಬ್ರಾಹ್ಮಣರು ವಾಸವಾಗಿದ್ದರು. ಜ್ಞಾನ, ಕಲೆ ಮತ್ತು ವಿಜ್ಞಾನದಲ್ಲಿ ಪ್ರಸಿದ್ಧರಾದ ಜನರು. ಖುಲ್ಧರಾಗೆ ಸೇರಿದ ಇನ್ನೂ 84 ಗ್ರಾಮಗಳು ಕೊಳಗಳು, ಕುಂಟೆಗಳು ಮತ್ತು ಜಲಮಾರ್ಗಗಳಿಂದ ಸುತ್ತುವರೆದಿದ್ದವು. ಅದ್ಭುತವೆಂದರೆ ರಾಜಸ್ಥಾನದ ಒಣ ಮರಳುಗಾಡಲ್ಲೂ ಪಾಲಿವಾಳರು ನೀರಿನ ಸಮಸ್ಯೆಯನ್ನೇ ಬರದಂತೆ ಮಾಡಿದ್ದರು. ಹಾಗೆ ಕೃಷಿ ತುಂಬಾ ಸಮೃದ್ಧವಾಗಿದ್ದರಿಂದ ಜನರು ಶ್ರೀಮಂತರಾಗಿದ್ದರು. ಅವರ ಜೀವನ ಶಾಂತಿ ಮತ್ತು ಸಂತೋಷದಿಂದ ತುಂಬಿತ್ತು. ಆದರೆ ಈ ಶಾಂತಿ ಶಾಶ್ವತವಾಗಿರಲಿಲ್ಲ. ಭಾಗ್ಯ ಬೇರೆ ಏನೋ ಬರೆದುಕೊಂಡಿತ್ತು. ಜೈಸಲ್ಮೇರ್ನ ಕ್ರೂರ ದಿವಾನ್ ಸಲೀಂ ಸಿಂಗ್. ಒಂದು ದಿನ ಜೈಸಲ್ಮೇರ್ನ ದಿವಾನ್ ಸಲೀಂ ಸಿಂಗ್ನ ಕಣ್ಣು ಖುಲ್ಧರಾಗೆ ಬಿತ್ತು. ಅವನು ಕ್ರೂರ ಮತ್ತು ಸ್ವಾರ್ಥಿ ವ್ಯಕ್ತಿ. ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಗ್ರಾಮಸ್ಥರ ಮೇಲೆ ಅನ್ಯಾಯ ಮಾಡುತ್ತಿದ್ದ. ಒಂದು ದಿನ ಅವನು ಗ್ರಾಮದ ಮುಖ್ಯಸ್ಥನ ಸುಂದರ ಮಗಳ ಮೇಲೆ ಕೆಟ್ಟ ನೋಟ ಹಾಕಿದ ಮತ್ತು ಬೆದರಿಕೆ ಹಾಕಿದ. ಅವಳು ನಾಳೆಗೆ ನನ್ನವಳಾಗಲೇಬೇಕು, ಇಲ್ಲವಾದರೆ ನಾನು ಈ ಗ್ರಾಮವನ್ನೇ ನಾಶ ಮಾಡುತ್ತೇನೆ. ಈ ಬೆದರಿಕೆ ಪಾಲಿವಾಲ್ ಬ್ರಾಹ್ಮಣರನ್ನು ದೊಡ್ಡ ಸಂಕಟಕ್ಕೆ ತಳ್ಳಿತು. ಸಂಸ್ಕಾರ, ಆತ್ಮಗೌರವ ಮತ್ತು ಮಾನವನ್ನು ಮೊದಲ ಸ್ಥಾನದಲ್ಲಿ ಇಟ್ಟಿದ್ದವರು ಅವರು. ಅವರ ಮುಂದೆ ಎರಡು ದಿಕ್ಕು, ಒಂದೆಡೆ ಗೌರವ, ಇನ್ನೊಂದೆಡೆ ದಿವಾನನ ಅಹಂಕಾರ. ಈ ಪರಿಸ್ಥಿತಿಯಲ್ಲಿ ಖುಲ್ಧರ ಜನರು ಒಂದು ನಿರ್ಧಾರ ಕೈಗೊಂಡರು. ಇಂದಿಗೂ ಜನರನ್ನು ಆಶ್ಚರ್ಯಪಡಿಸುವ ನಿರ್ಧಾರ. ಒಂದೇ ರಾತ್ರಿ ಎಲ್ಲರೂ ಕಾಣೆಯಾದರು. ಪಾಲಿವಾಲ್ ಬ್ರಾಹ್ಮಣರು ತಮ್ಮ ಮನೆ, ಆಸ್ತಿಪಾಸ್ತಿ, ಕೃಷಿ, ಜಮೀನು ಎಲ್ಲವನ್ನು ಬಿಟ್ಟು ಒಂದೇ ರಾತ್ರಿ ಖುಲ್ಧರ ಖಾಲಿ ಮಾಡಿದರು. ಮತ್ತು ಕೇವಲ ಖುಲ್ಧರ ಮಾತ್ರವಲ್ಲ, ಅದರ ಸುತ್ತಲಿನ 84 ಗ್ರಾಮಗಳು ಖಾಲಿಯಾದವು. ಮುಂದಿನ ಬೆಳಿಗ್ಗೆ ಅಲ್ಲಿ ಸಂಪೂರ್ಣ ಮೌನ, ಸಂಪೂರ್ಣ ನಿರ್ಜನ. ಇಂದಿಗೂ ಹಾಗೆಯೇ ಇದೆ. ಖುಲ್ಧರ ಯಾವಾಗ ಖಾಲಿಯಾದದ್ದು? ಏಕೆ? ಇದಕ್ಕೆ ಅನೇಕ ಸಿದ್ಧಾಂತಗಳಿವೆ. ಪ್ರತಿಯೊಂದು ಸಿದ್ಧಾಂತಕ್ಕೂ ತನ್ನದೇ ಕಥೆ, ತನ್ನದೇ ರಹಸ್ಯ. 1. ಪಾಲಿವಾಲ್ ಬ್ರಾಹ್ಮಣರ ಶಾಪ. ಪ್ರಸಿದ್ಧ ಸಿದ್ಧಾಂತ ಪ್ರಕಾರ ಗ್ರಾಮ ಬಿಟ್ಟು ಹೋಗುವಾಗ ಪಾಲಿವಾಳರು ಖುಲ್ಧರ ಮೇಲೆ ಶಾಪ ಹಾಕಿದರು. ಯಾರೇ ಇಲ್ಲಿ ವಾಸಿಸಲು ಪ್ರಯತ್ನಿಸಿದರೂ ಅವರಿಗೆ ಕೆಟ್ಟದ್ದೇ ಸಂಭವಿಸುತ್ತದೆ. ಈ ಶಾಪದ ಕಥೆ ಜನರ ಮನಸ್ಸಿನಲ್ಲಿ ಆಳವಾಗಿ ಜೀರ್ಣಿಸಿ ಇಂದಿಗೂ ಯಾರೂ ಇಲ್ಲಿ ವಾಸಿಸಲು ಧೈರ್ಯ ಮಾಡಲ್ಲ. ರಾತ್ರಿಯಲ್ಲಿ ವಿಚಿತ್ರ ಶಬ್ದಗಳು ಬರುತ್ತದೆ. ಕೆಲವರು ನೆರಳುಗಳು ಕಾಣಿಸಿದಂತೆಯೂ ಹೇಳುತ್ತಾರೆ. ರಾತ್ರಿ ಹಲವರು ಅರ್ಥವಾಗದ ಘಟನೆಗಳನ್ನು ಅನುಭವಿಸಿದ್ದಾರೆ. ಆದರೆ ಇದು ನಿಜವೇ ಅಥವಾ ಜನರ ಭಯವೇ? 2. ರಾಜಕೀಯ ಒತ್ತಡ. ಕೆಲವರು ಹೇಳುವಂತೆ ಸಲೀಂ ಸಿಂಗ್ ಕೇವಲ ಮದುವೆಗಾಗಿ ಬೆದರಿಸುತ್ತಿರಲಿಲ್ಲ. ಅವನು ಜನರ ಮೇಲೆ ಭಾರೀ ತೆರಿಗೆ ಹಾಕುತ್ತಿದ್ದನು. ತೆರಿಗೆ ಕೊಡಲಾಗದೆ ಜನರು ಗ್ರಾಮ ಬಿಟ್ಟು ಹೋದರು. 3. ವೈಜ್ಞಾನಿಕವಾಗಿ ಯಾವುದೇ ಆತ್ಮ ಇಲ್ಲ. ಹಲವಾರು ಸಂಶೋಧಕರು ಹೇಳುವುದೇನೆಂದರೆ ಇದು ಶಾಪ, ಆತ್ಮ, ಹಾಂಟೆಡ್ ಸ್ಟೋರಿ ಅಲ್ಲ. ಮುಖ್ಯ ಕಾರಣ ನೀರು ಕೊರತೆ, ಪ್ರಶಾಸನದ ಹಿಂಸೆ ಮತ್ತು ವಲಸೆ. ಅವರ ಪ್ರಕಾರ ಖುಲ್ಧರಾದ ನೀರು ನಿರ್ವಹಣೆ ಮತ್ತು ಪುರಾತನ ಕೊಂಡಿಗಳ ಅಧ್ಯಯನ ಮಾಡಿದರೆ ಸತ್ಯ ತಿಳಿಯಬಹುದು. 4. ಭೂತಪ್ರೇತ ಅನುಭವಗಳು. ರಾತ್ರಿಯಲ್ಲಿ ಹೋದ ಅನೇಕರು ಹೇಳಿರುವಂತೆಯೇ ಅಸಾಮಾನ್ಯ ಶಬ್ದಗಳು, ಯಾರೋ ಹಿಂಬಾಲಿಸುತ್ತಿರುವಂತೆ ನೆರಳುಗಳು, ಹಾಳಾದ ಮನೆಗಳಿಂದ ವಿಚಿತ್ರ ಅರಚಾಟಗಳು ಕೇಳಿಬರುತ್ತವೆ ಎಂದು ಹೇಳುತ್ತಾರೆ. ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಕೂಡ ಹಲವು ಬಾರಿ ಇಲ್ಲಿ ಬಂದಿದ್ದಾರೆ. ಕೆಲವರಿಗೆ ಯಾವುದೂ ಅನಿಸದೇ ಇರಬಹುದು, ಆದರೆ ಕೆಲವರು ನಿಜವಾಗಿಯೂ ಏನೋ ಇದೆ ಎಂದು ಹೇಳಿದ್ದಾರೆ. 5. ಸ್ಥಳೀಯರು ಕಥೆಗಳನ್ನು ಸೃಷ್ಟಿಸಿದ್ದಾರೆ ಟೂರಿಸ್ಟ್ ಆಕರ್ಷಣೆಗೆ.
ಆದರೆ ರಾತ್ರಿ 6 ಬಳಿಕ ಪ್ರವೇಶ ನಿಷೇಧ ಬೇಕೆ? ಯಾಕೆ ಸಂಜೆ ಆದ್ಮೇಲೆ ಗ್ರಾಮ ಸಂಪೂರ್ಣ ಖಾಲಿ ಮಾಡ್ತಾರೆ? ಕುಲ್ಧರ ಗ್ರಾಮ ಇಂದು ಖಾಲಿ, ಆದರೆ ಪ್ರಶ್ನೆ ಮಾತ್ರ ಉಳಿದಿದೆ. ಒಂದು ದಿನ ನಾವು ನಿಜವನ್ನು ತಿಳಿಯಬಹುದು, ಇಲ್ಲದಿದ್ದರೆ ಇದು ಸದಾಕಾಲಕ್ಕೂ ಪ್ರಶ್ನೆಯಾಗಿಯೇ ಉಳಿಯಲಿದೆ. ನಿಮ್ಮಲ್ಲಿ ಯಾರಾದರೂ ಕುಲ್ಧರಾಗೆ ಹೋಗಿ ಬಂದಿದ್ದೀರಾ? ಹಾಗಿದ್ದರೆ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ.